ಇನ್ನೊಂದು ಮತ್ತೊಂದು ಆಸ್ಪತ್ರೆಯ ಕಥೆ ಇದು. ಬಳ್ಳಾರಿಯ ಆಸ್ಪತ್ರೆಯಲ್ಲಿ ಕ್ಯಾತ್ ಲ್ಯಾಬ್ ಇಲ್ಲ. ಕ್ಯಾತ್ ಲ್ಯಾಬ್ ಇಲ್ಲದೆ ಅಲ್ಲಿನ ರೋಗಿಗಳು ಪರದಾಡ್ತಾ ಇದ್ದಾರೆ. ಬಹಳಷ್ಟು ಸಂಕಷ್ಟ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಏನು ಕ್ಯಾತ್ ಲ್ಯಾಬ್ ಅಂದರೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಈಗ ಕ್ಯಾತ್ ಲ್ಯಾಬ್ ಇಲ್ಲ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯೂ ಇಲ್ಲ, ವಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಇಲ್ಲ. ಹೃದಯ ಸಂಬಂಧಿ ಸಮಸ್ಯೆಗಳ ಪರಿಶೀಲಿಸುವ ಕ್ಯಾತ್ ಲ್ಯಾಬ್ ಅದು. ವಿಮ್ಸ್ ಆಸ್ಪತ್ರೆಯ ಆರಂಭದಿಂದಲೂ ಕ್ಯಾತ್ ಲ್ಯಾಬ್ ಇಲ್ಲ. ಹೃದಯ ಸಂಬಂಧಿ ಕಾಯಿಲೆಯನ್ನು ಪರಿಶೀಲಿಸುವಂಥದ್ದು. ಹೃದಯ ರೋಗಿಗಳು ಬಂದರೆ ಖಾಸಗಿ ಆಸ್ಪತ್ರೆನೇ ಗತಿ. 4 ಜಿಲ್ಲೆಯ ಧನ್ವಂತರೇ ಆಗಿರೋ ವಿಮ್ಸ್ ಆಸ್ಪತ್ರೆ. ಹೃದಯ ಸಂಬಂಧಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರೇ ಗತಿ. ಬೆಂಗಳೂರಿಗೆ ಬರ್ತಾರೆ ಬಹಳ ಜನ. ಕ್ಯಾತ್ ಲ್ಯಾಬ್ ಹಾಕುವಷ್ಟು ಸರ್ಕಾರಕ್ಕೆ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. 10 ಬಾರಿ ಸರ್ಕಾರದ ಗಮನ ಸೆಳೆದ್ರು ನೋ ಯೂಸ್. ಗಣಿನಾಡಿನ ಬಡ ಹೃದ್ರೋಗಿಗಳಿಗೆ ಖಾಸಗಿ ಆಸ್ಪತ್ರೆನೇ ಗತಿ. ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾತ್ ಲ್ಯಾಬ್ ಇಲ್ಲದೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾತ್ ಲ್ಯಾಬ್ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವಂತ ವಿಶೇಷ ಕೊಠಡಿ. ಕ್ಯಾತ್ ಲ್ಯಾಬ್ನಲ್ಲಿ ಚಿಕಿತ್ಸೆ ಕೊಡೋದಷ್ಟೇ ಅಲ್ಲ, ಪ್ರಯೋಗಾಲಯ ಕೂಡ ಇರುತ್ತೆ. ರಕ್ತನಾಳದ ಮುಖೇನ ಹೃದಯಕ್ಕೆ ಕ್ಯಾಥೆಟರ್ ಎಂಬ ತೆಳು ಟ್ಯೂಬ್ ಸೇರಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ನಮ್ಮಲ್ಲಿ ನಾನ್ ಇನ್ವೆಸಿವ್ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಕಾರ್ಡಿಯಾಕ್ ಐಸಿಯು ಇದೆ, ಎಕೋ ಮಾಡ್ತೀವಿ, ECG ಮಾಡ್ತೀವಿ, TMT ಮಾಡ್ತೀವಿ. ಬೇರೆ ಏನಾದರೂ ರೋಗಿಗಳಿಗೆ ಅವಶ್ಯಕತೆ ಇದ್ದರೆ ಆ್ಯಂಜಿಯೋಗ್ರಫಿ, ಆ್ಯಂಜಿಯೋಗ್ರಾಮ ಆ್ಯಂಡ್ ಆ್ಯಂಜಿಯೋಪ್ಲಾಸ್ಟಿ ಅವ್ರನ್ನ ಜಯದೇವ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಈಗ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಉದ್ಘಾಟನೆಗೆ ಸಿದ್ಧಗೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಪ್ರಾರಂಭವಾಗಲಿದೆ. ಅಲ್ಲಿ ಕ್ಯಾತ್ ಲ್ಯಾಬ್ ಬರುತ್ತೆ. ಅದು ಬಂದಾದ ನಂತರ ನಮ್ಮಲ್ಲಿನೂ ನಾವು ಆ್ಯಂಜಿಯೋಗ್ರಾಮು, ಆ್ಯಂಜಿಯೋಪ್ಲಾಸ್ಟಿ, ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಏನು ಆಪರೇಷನ್ಗಳಾಗಬೇಕು, ಶಸ್ತ್ರಚಿಕಿತ್ಸೆಗಳು ಅದೆಲ್ಲ ಆಗುತ್ತೆ. ಅದು ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಈಗ ಬರ್ತಾ ಇದೆ. ಬ್ರಾಡ್ ಸ್ಪೆಷಾಲಿಟಿ ಏನೇನಿದೆಯೋ ನಮ್ಮಲ್ಲಿ ಎಲ್ಲದೂ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಕುಲಕರ್ಣಿ, ನಿಜಕ್ಕೂ ಆಶ್ಚರ್ಯ ಇದು. ಇಷ್ಟು ವರ್ಷ ಆಯಿತು ಆಸ್ಪತ್ರೆ ಆಗಿ, ಇನ್ನೂ ಕ್ಯಾತ್ ಲ್ಯಾಬ್ ಇಲ್ಲ ಅಂತ ಅಂದರೆ ಆಶ್ಚರ್ಯ. ಇದರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನು ಹೇಳ್ತಾ ಇದ್ದಾರೆ? ಅಲ್ಲಿನ ಶಾಸಕರ ಗಮನಕ್ಕಿಲ್ವಾ ಇದು? ಖಂಡಿತವಾಗ್ಲೂ ರಾಮ್, ಏನು ಬಳ್ಳಾರಿ ಜಿಲ್ಲೆ ಅಂತ ಹೇಳಿದ್ರೆ ಅತಿ ದೊಡ್ಡ ಜಿಲ್ಲೆ. ಅದರಲ್ಲೂ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಏನಿದೆ, ವಿಮ್ಸ್ ಆಸ್ಪತ್ರೆಗೆ ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಸೇರಿದಂತೆ ಆಂಧ್ರ ಪ್ರದೇಶದ ಅನಂತಪುರ ಮತ್ತು ಕರ್ನೂಲು ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಬಡ ರೋಗಿಗಳು ವಿಮ್ಸ್ ಆಸ್ಪತ್ರೆಗೆ ಬರ್ತಾರೆ. ಅದರಲ್ಲೂ ಇತ್ತೀಚೆಗೆ ಕೋವಿಡ್ ನಂತರದ ದಿನಗಳಲ್ಲಿ ಹೃದಯ ರೋಗ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದು ಬೆಳಕಿಗೆ ಬಂದಿರತಕ್ಕಂಥದ್ದು. ಸುಮಾರು ವಿಮ್ಸ್ ಆಸ್ಪತ್ರೆ ಆರಂಭವಾದಾಗಿನಿಂದಲೂ ಇಲ್ಲಿಯವರೆಗೂ ಕೂಡ ಒಂದು ಕ್ಯಾತ್ ಲ್ಯಾಬ್ ಇಲ್ಲದೆ ಇರ್ತಕ್ಕಂಥದ್ದು ಎಷ್ಟು ದುರಂತ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಹೃದ್ರೋಗಿ ಇಮಿಡಿಯೇಟ್ ಸ್ಟಂಟ್ ಹಾಕ್ಬೇಕು ಅಂತೇಳಿ ವಿಮ್ಸ್ ಆಸ್ಪತ್ರೆಗೆ ಹೋದಾಗ ಇಲ್ಲಿ ಕ್ಯಾತ್ ಲ್ಯಾಬ್ ಇಲ್ಲ ಅಂತಂದ್ರೆ ಅವರನ್ನ ಬೆಂಗಳೂರು ಮತ್ತು ಹೈದರಾಬಾದ್ಗೆ ರವಾನೆ ಮಾಡ್ಬೇಕಾದಂತ ಪರಿಸ್ಥಿತಿ. ಸೊ ಬೆಂಗಳೂರು ಮತ್ತು ಹೈದರಾಬಾದ್ಗೆ ಅವ್ರು ಹೋಗ್ಬೇಕು ಜಯದೇವಕ್ಕಂದ್ರೆ ಹೋಗೋ ಮಧ್ಯದಲ್ಲೇ ಸಾವನ್ನಪ್ಪತಕ್ಕಂಥ ಪ್ರಕರಣಗಳು ಕೂಡ ಜಾಸ್ತಿ ಆಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲೂ ಕೂಡ KMRC ಹಣ ಇದೆ, ಜೊತೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದಿಂದಲೂ ಕೂಡ ಸಾಕಷ್ಟು ಅನುದಾನ ಬರ್ತದೆ. ಇಷ್ಟೆಲ್ಲ ಅನುದಾನ ಇದ್ರೂ ಕೂಡ ಕ್ಯಾತ್ ಲ್ಯಾಬ್ ಯಾಕೆ ಇಲ್ಲ ಅಂತಕ್ಕಂಥದ್ದು ಇದೀಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕಳೆದ 10-15 ವರ್ಷಗಳಿಂದಲೂ ಕೂಡ ವಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಾಗಿ ಯಾರ್ಯಾರು ಬರ್ತಾರೋ ಬಂದವರೆಲ್ಲರೂ ಕೂಡ ಈ ಹಿಂದಿನ ಸರ್ಕಾರಗಳು ಸೇರಿದಂತೆ ಈಗಿನ ಸರ್ಕಾರಕ್ಕೂ ಕೂಡ ಸಾಕಷ್ಟು ಗಮನ ಸೆಳೆಯುವಂತಹ ಪ್ರಯತ್ನ ಮಾಡಿದರು ಹೊರತು ಇಲ್ಲಿ ಕ್ಯಾತ್ ಲ್ಯಾಬ್ ಆಗಿಲ್ಲ. ಸುಮಾರು 70-80 ಎಕರೆಯಷ್ಟು ವಿಶಾಲವಾದಂತಹ ಪ್ರದೇಶ ಇರತಕ್ಕಂಥ ವಿಮ್ಸ್ ಅಲ್ಲಿ ಕೇವಲ 2-3 ಕೋಟಿ ಖರ್ಚು ಮಾಡಿ ಒಂದು ಕ್ಯಾತ್ ಲ್ಯಾಬ್ ಹಾಕ್ಲಿಕ್ಕೆ ಸರ್ಕಾರಕ್ಕೆ ಆಗ್ಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಎದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಹೃದ್ರೋಗಕ್ಕೆ ಸಂಬಂಧಪಟ್ಟಂತ ಸರ್ಜರಿ ಆಗಿರ್ಬೋದು ಅಥವಾ ಸ್ಟಂಟ್ಗಳನ್ನೇನಾದ್ರೂ ಹಾಕ್ಬೇಕು ಅಂತ ಹೇಳಿದ್ರೆ ಬಡ ರೋಗಿಗಳಿಗೆ ಮತ್ತೆ ಇಲ್ಲ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕಳಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕಲಬುರಗಿಯಲ್ಲಿರ್ತಕ್ಕಂಥ ಜಯದೇವ ಆಸ್ಪತ್ರೆಗೆ ಕಳಿಸ್ಬೇಕು. ನೀವು ಕಲಬುರಗಿ ಕಳಿಸಿದ್ರು 300 ಕಿಲೋಮೀಟರ್ ಆಗುತ್ತೆ, ಈ ಕಡೆ ಬೆಂಗಳೂರಿಗೆ ಕಳಿಸಿದ್ರು 300 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಮಧ್ಯದಲ್ಲಿ ಏನು ರೋಗಿ ಹೋಗುವಂತ ಸಂದರ್ಭದಲ್ಲಿ ಏನಾದ್ರೂ ಅಚಾತುರ್ಯ ಆದ್ರೆ ಯಾರು ಹೊಣೆ ಅಂತಕ್ಕಂಥ ಪ್ರಶ್ನೆಯನ್ನ
ಬಡ ರೋಗಿಗಳು ಮಾಡ್ತಾ ಇದ್ದಾರೆ. ಸೊ ಇಲ್ಲಿಯವರೆಗೆ ಇರ್ತಕ್ಕಂಥ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸಲಿಲ್ವಾ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದು ದುರಂತ ಏನು ಅಂತ ಹೇಳಿದ್ರೆ, ವಿಮ್ಸ್ ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ನ ಏನು PG ಕೂಡ ಇಲ್ಲದಂತಾಗಿದೆ. ಯಾಕಂತ ಹೇಳಿದ್ರೆ ಕ್ಯಾಥ್ ಲ್ಯಾಬ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಕೇಂದ್ರದಿಂದ PG ಕೂಡ ಇಲ್ಲಿ ಸ್ಯಾಂಕ್ಷನ್ ಆಗಿಲ್ಲ. ಇನ್ಮೇಲೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದಾದ್ಮೇಲೆ ಇಲ್ಲಿ ಕ್ಯಾಥ್ ಲ್ಯಾಬ್ ಆದ್ರೆ ಮುಂದಿನ ದಿನಗಳಲ್ಲಿ ವೈದ್ಯಕೀಯ ಪರಿಷತ್ನಿಂದ ಇವರು ಕಾರ್ಡಿಯಾಲಜಿ PG ಅನ್ನ ತರುವಂತದ್ದು. ಸೊ ಇವೆಲ್ಲವನ್ನ ಗಮನಿಸಿದ್ರೆ ಬರೀ ಮಾತಿನಲ್ಲೇ ಬಳ್ಳಾರಿ ಮುಂದುವರೆದಿದೆ, ಏನು ಅಭಿವೃದ್ಧಿಯಲ್ಲಿ ಹಿನ್ನಡೆ ಇದೆ ಅಂತಕ್ಕಂಥದ್ದು ಎದ್ದು ಕಾಣ್ತದೆ. ಸೊ ಬಳ್ಳಾರಿ ಗಣಿ KMRCL ಹಣ ಇದ್ರೂ ಕೂಡ ಯಾಕೆ ಕ್ಯಾಥ್ ಲ್ಯಾಬ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿನ ಏನು ರೋಗಿಗಳೇನಿದ್ದಾರೆ ಖಾಸಗಿಯವರ ಮೊರೆ ಹೋಗ್ತಕ್ಕಂಥದ್ದು ಇಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ರಾಮ್. ಎಸ್ ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿನ ಶಾಸಕ ಭರತ್ ರೆಡ್ಡಿ ಅವರು ಕರೆ ಮಾಡ್ತಾ ಇದ್ದೀವಿ, ಅವರು ಕೂಡ ಬ್ಯುಸಿ ಇದ್ದಾರೆ ಅಂತ ಕಾಣಿಸುತ್ತೆ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅದಾದ ನಂತರ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೂ ಕೂಡ ಕರೆ ಮಾಡ್ತಾ ಇದ್ದೀವಿ, ಅವರು ಕೂಡ ಕರೆ ಸ್ವೀಕರಿಸ್ತಾ ಇಲ್ಲ.